ವೆಂಕಟೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಮಕರ ಸಂಕ್ರಾಂತಿ ಅಥವಾ ಸುಗ್ಗಿ ಹಬ್ಬವನ್ನು ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿನಿಯರು ಹಾಗೂ ಎಲ್ಲ ಶಿಕ್ಷಕಿಯರು ಮಕರ ಸಂಕ್ರಾಂತಿ ಹಬ್ಬ ಅಥವಾ ಸುಗ್ಗಿ ಹಬ್ಬದ ಮಹತ್ವ ಮತ್ತು ರೈತಾಪಿ ವರ್ಗದವರ ಈ ಸುಗ್ಗಿ ಹಬ್ಬವನ್ನು ಯಾವ ರೀತಿಯಾಗಿ ಆಚರಿಸುತ್ತಾರೆ ಎಂಬುದನ್ನು ಪ್ರತ್ಯಕ್ಷವಾಗಿ ಶಾಲೆಯ ಆವರಣದಲ್ಲಿ ಅನಾವರಣಗೊಳಿಸಿ ವಿದ್ಯಾರ್ಥಿಗೆ ಮಾಹಿತಿಯನ್ನು ತಿಳಿಯಪಡಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಲಾಯಿತು. ಹೊಲ ಬಿತ್ತಕ್ಕ ಎದಕ್ ಮಾಡ್ತಾರೆ ಇದನ್ನ? ಯಾರು ಹೇಳ್ತೀರಿ? ಭೂಮಿಯನ್ನು ಹದ ಮಾಡಕ್ಕೆ. ಯಾಕಂದ್ರೆ ಏನ್ ಮಾಡಿರ್ತಾರಂದ್ರೆ ಬೆಳೆಗಳನ್ನ ಬೆಳೆದಿರ್ತಾರ, ನೀರಿಸಿ ಮಣ್ಣು ಏನಾಗಿರ್ತೈತಿ, ಗಟ್ಟಿಯಾಗಿರ್ತೈತಿ. ಇದನ್ನ ತೊಗೊಂಡು ಏನ್ ಮಾಡ್ತಾರೆ, ಈ ತರ ಇದು ಮಾಡ್ತಾರೆ. ಮತ್ತೆ ಭೂಮಿ ಏನಾಗ್ತೈತಿ, ಗಟ್ಟಿಯಾಗಿರ್ತಕ್ಕಂಥ ಭೂಮಿ ಮೇಲಕ್ಕೆ ಬರ್ತೈತಿ. ಮತ್ತೆ ಫಲವತ್ತತೆಯಿಂದ ದೃಢೀಕರಣ ಮಾಡಕ್ಕೆ ಇದನ್ನ ಏನ್ ಮಾಡ್ತಾರ, ಭೂಮಿಯನ್ನು ಅಗೆಯಲು, ಮಣ್ಣನ್ನು ಹದ ಮಾಡಲು ಏನ್ ಮಾಡ್ತಾರ, ನೇಗಿಲನ್ನು ರೈತರು ಉಪಯೋಗಿಸ್ತಾರ. ನೆಕ್ಸ್ಟ್ ಇದೇನಿಲ್ರಿ, ಇದನ್ನ ಅದಕ್ಕೆ ಯೂಸ್ ಮಾಡ್ತಾರೆ, ಅದಕ್ಕೆ ಹೇಳ್ರಿ. ಒಡ್ಡು ಕಟ್ಟಾಕ ಭೂಮಿಯಲ್ಲಿ ಈಗ ಬೆಳೆಯನ್ನು ಬೆಳೆದಿರ್ತಾರೆ, ಆ ನೀರು ಏನು ಮಾಡ್ಬೇಕಾಗಿರ್ತ, ಭೂಮಿ ನೀಟಾಗಿ ಬಿಡ್ಬೇಕಾಗಿರ್ತ. ಅಲ್ಲಿ ಏನು ಮಾಡಿರ್ತಾರೆ, ಒಡ್ಡುಗಳನ್ನು ಮಾಡಿರ್ತಾರೆ. ಆ ನೀರಿನ ರಭಸಕ್ಕೆ ಆ ಒಡ್ಡುಗಳು ಏನಾಗಿರ್ತಾವ, ಕಟ್ಟಾಗಿರ್ತಾವ. ಆ ಒಡ್ಡುಗಳನ್ನು ತಯಾರು ಮಾಡಕ್ಕೆ ಮಾಡಿರ್ತಾರ. ಈ ತರ ಮಣ್ಣನ್ನು ಎಷ್ಟು ಹಾಕಕ್ಕ ಇದನ್ನ ಏನ್ ಮಾಡ್ತಾರ, ಬಳಕೆ ಮಾಡ್ಕೊಂತಾರೆ. ಇದಕ್ಕೆ ಏನಂತೀವಿ ನಾವು, ಸಲಿಕೆ. ಅರ್ಥ ಆಯ್ತಾ? ನೋಡಿ, ಇದಕ್ಕೆ ವ್ಯತ್ಯಾಸ ಐತಿ. ಇದೇನು, ಮನಾರಿ. ಇದು ಸಣ್ಣದಾಗಿರ್ತಕ್ಕಂಥ ಚಲಿಕೆ. ಇದನ್ನ ಏನ್ ಮಾಡ್ತಾರಂದ್ರೆ, ಬೆಳೆಯಲ್ಲಿ ಬಂದಿರತಕ್ಕಂಥ ಕಸವನ್ನು ಬೆಳೆಯಿಂದ ಬೇರ್ಪಡಿಸಲು ಇದರ ಮೂಲಕ ಏನ್ ಮಾಡ್ತಾರ, ಕಸವನ್ನು ತೆಗಿಯಕ್ಕೆ ಇದನ್ನ ಯೂಸ್ ಮಾಡ್ತಾರ. ಓಕೆನಾ? ಅರ್ಥ ಆಯ್ತಾ? ಒಂದ ನಿಮಿಷ ಗೊತ್ತಾಗಲ್ಲ ಅಂತ ಮಾಹಿತಿ ಗೊತ್ತಲ್ಲ. ಇದೇನಿದು ಹುಡುಗಲ್ಲಿ ಇದಕ್ಕ ಯೂಸ್ ಮಾಡ್ತಾರ ರೈತರು. ನೀವು ಯಾಕೆ ತಿಂದ್ವಿ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ ಅಂತ. ತಮ್ಮ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ದವಸ ಧಾನ್ಯಗಳನ್ನು ಕಟಾವು ಮಾಡಲು ಅಂದ್ರೇನು, ಕಟ್ ಮಾಡಲು ಇದನ್ನೇ ಮಾಡ್ತಾರ, ಬಳಕೆ ಮಾಡ್ಕೊಳ್ತಾರ.
ಇದನ್ನ ಯಾಕೆ ತಂದಿಟ್ಟಿವಿ ಹೇಳ್ರಿ ಇಲ್ಲಿ? ಇದು ಇದು ರುಬ್ಬುವ ಕಲ್ಲು ಅಂತ ಕರಿತೀವಿ. ಯಾಕ? ತೆನೆಯಿಂದ ಕಾಳುಗಳನ್ನ ಏನ್ ಮಾಡ್ತಾರ? ವಿಂಗಡಣೆ ಮಾಡಾಕ, ಬೇರ್ಪಡಿಸಕ ಇದನ್ನು ಯೂಸ್ ಮಾಡ್ತಾರ. ಅರ್ಥ ಆಯ್ತಾ? ಇದು ಕಾಣತ್ತಾನ? ಇದು ಎಷ್ಟು ತೋರ್ಸಕ್ಕಾಗಲ್ಲ. ಬೀಸುವ ಕಲ್ಲು. ನೀವೆಲ್ಲ ಕೂಡ್ತಾ ಇಲ್ಲ ಮೊದ್ಲು. ಇದು ನೋಡ್ರಿ, ಇದು ಬಂಡಿ. ರೈತರು ತಮ್ಮ ಹೊಲಕ್ಕೆ ಹೋಗಲು ಇದರಲ್ಲಿ ಏನ್ ಮಾಡ್ತಾ ಇದ್ದಾರೆ? ಈ ತರ ಎತ್ತುಗಳನ್ನು ಕಟ್ಕೊಂಡು ಆನಂತರ ಹೊಲಕ್ಕೆ ಉಳುಮೆ ಮಾಡಲು ಬೇಕಾಗಿರ್ತಕ್ಕಂಥ ಎಲ್ಲ ಸಲಕರಣೆಗಳನ್ನು ಇದರಲ್ಲಿ ಇಟ್ಕೊಂಡು ಆನಂತರ ಅಲ್ಲಿ ಹೊಲಕ್ಕೆ ಒಬ್ಬರು ಹೋಗಕ್ಕಾಗಲ್ಲ, ಅನೇಕ ತಮ್ಮ ಕುಟುಂಬದ ಸರ್ವ ಸದಸ್ಯರನ್ನು ಇದ್ರ ಒಳಗಡೆ ಕೂರಿಸ್ಕೊಂಡು ಹೋಗಿ ಹೊಲದಲ್ಲಿ ಹೋಗಿ ಕೆಲಸ ಮಾಡ್ಕೊಂಡು ಬರ್ತಕ್ಕಂಥ ಒಂದು ವ್ಯವಸ್ಥೆಗಾಗಿ ಈಗೆಲ್ಲ ಏನು ಬಂದಿದವ? ಆಧುನಿಕವಾಗಿ ವಿಮಾನ ಬಂದಿದೆ, ಹೌದಾ? ರೈಲ್ ಬಂದಿದೆ, ಬಸ್ ಬಂದವ, ಸ್ಕೂಟರ್ ಬಂದವ, ಎಲ್ಲ ಬಂದವು. ಅವಾಗಿನ ಕಾಲದಲ್ಲಿ ಅವು ಯಾವ ಇರಲಿಲ್ಲ. ಅವಾಗ ರೈತರು ಏನು ಮಾಡ್ತಾಯಿದ್ರು? ಈ ಥರ ತಾವೇ ರೆಡಿ ಮಾಡ್ಕೊಂಡು ತಮ್ಮ ಹೊಲಕ್ಕೆ ಹೋಗಿ ಉಳುಮೆ ಮಾಡ್ಕೊಂಡು ಬರ್ತಾಯಿದ್ರು. ಓಕೆನಾ? ಇವಾಗ ನಾವು ಹಂಗ ಒಂದು ಕೀ ಹಾಕಿ ಬಟನ್ ಒತ್ತಿದ್ರೆ ಏನಾಗ ಹೋಗ್ತೀವಿ, ಅವಾಗ ಇದ್ದಿಲ್ಲ. ಓಕೆನಾ? ಆಮೇಲೆ ಇವೆಲ್ಲ ಹೇಳಿರ್ಬೇಕಲ್ಲ, ಏನಿದೆ? ಗಿಳಿ ಇದೆ. ಗಿಳಿ ಯಾಕೆ ತಂದಿಟ್ಟಿವಿ ಅಲ್ಲಿ? ರೈತರು ತಮ್ಮ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ದವಸ ಧಾನ್ಯಗಳನ್ನು ವಿಂಗಡಣೆ ಮಾಡಿದಾಗ ಅವುಗಳಿಗಿರ್ತಕ್ಕಂಥ ಸಣ್ಣ ಪುಟ್ಟ ಕ್ರಿಮಿ ಕೀಟನಾಶಿಗಳನ್ನು ನಾವೇನ್ ಮಾಡ್ತಾ ಇದ್ವು? ತಿನ್ನಕ್ ಬರ್ತಾ ಇದ್ವು. ಅಥವಾ ತಮ್ಮ ಹೊಟ್ಟಿಗಳನ್ನು ತುಂಬಿಸ್ಕೊಳಕ ಪ್ರಾಣಿ ಪಕ್ಷಿಗಳು ಏನ್ ಮಾಡ್ತಾ ಇದ್ವು? ರೈತ ಎಲ್ಲಿ ಮಾಸ್ಲು ಮಾಡ್ತಿರ್ತಾನ, ಎಲ್ಲಿ ಕಾಳುಗಳನ್ನು ಡಿವೈಡ್ ಮಾಡ್ತಿರ್ತಾನ, ಅಲ್ಲಿ ಎಲ್ಲ ಏನಿದ್ವು? ಪ್ರಾಣಿ ಪಕ್ಷಿಗಳು ಇದ್ದವು ಅನ್ನೋದಕ್ಕೆ ನಿಮಗೆ ತೋರ್ಪಡಿಸಿದ್ದಾನೆ. ಅಲ್ಲಿ ಏನಿದೆ? ಗಿಳಿ ಇದೆ ನೋಡಲ್ಲಿ, ಗಿಳಿ ಇದೆ, ಆನೆ ಇದೆ, ಆಮೇಲೆ ಕುದುರೆ ಇದೆ, ಎತ್ತುಗಳಿದ್ದಾವೆ, ಮೊಲ ಇದೆ, ಈ ಥರ ಅನೇಕ ಇವೆಲ್ಲ ಏನಿವು? ಸಾಕು ಪ್ರಾಣಿಗಳು. ಅದ್ರ ಜೊತೆಗೆ ನಿಮಗೆ ಗೊತ್ತಾಗಲ್ಲ ಅಂತೇಳಿ ಇಷ್ಟೆಲ್ಲ ತಂದೆ ಮಾಡಿದೀವಿ. ಇಲ್ಲಿ ನೀವು ತೋರಿಸಿದ್ವಿ. ಓಕೆನಾ? ಹಾಗಾಗಿ ಇದು ಎಲ್ಲ ಉದ್ದೇಶ ಏನಂದ್ರೆ ಇಷ್ಟೇನೆ, ರೈತನು ತಮ್ಮ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಯನ್ನು ಯಾವ ರೀತಿಯಾಗಿ ವಿಂಗಡಣೆ ಮಾಡ್ತಾನ, ನಂತರ ಖುಷಿಯಿಂದ ಈಗ ಆಲ್ರೆಡಿ ಅದ್ರದ್ದು ಮೂಲತ್ವವಾಗಿ ಇಲ್ಲಿ ಯಾವ ರೀತಿಯಾಗಿತ್ತು ಯಾವ ರೀತಿಯಾಗಿಲ್ಲ ಅನ್ನೋದನ್ನ ಸಂಪೂರ್ಣವಾಗಿ ಮಾಹಿತಿ ಹೇಳಿದ್ರೆ ನಿಮಗೆಲ್ಲ ಗೊತ್ತಾಗಲ್ಲ ಅನ್ನೋದನ್ನ ಈ ಥರ ಅರೇಂಜ್ಮೆಂಟ್ ಮಾಡಿದ್ವಿ. ಓಕೆನಾ ಸರ? ಟೈಮ್ ಆಗ್ತೈತಿ ಮೇಡಮ್ ಅವ್ರ, ಆತಾ ರೀ? ಸರ್ ಒಂದು ಬರ್ರಿ. ಮನೆ ಮಾಡ್ತಾವ ಎಲ್ಲ ಕ್ಲಾಸಿಗೆ ಹೊರಗಡೆ ಮೇಡಮ್ ಅವರೇ, ಒಬ್ಬರು ಏರಿ ಇಲ್ಲಿ, ಒಬ್ಬರು ಹೋರಿ ಕ್ಲಾಸಿಗೆ ಹೋರಿ. ಸರ್ ಆತ 5-6 ಕರ್ಕೊಂಡು ಕುಂತಾರೆ, ಏನೋ ಹೊರಗೆ ಕೊಟ್ಟು ಬರ್ರಿ. ಆಮೇಲೆ ಕೊಡ್ತೀವಿ, ತೆಗಿಯಕ್ಕೆ. ಈಗ ಹೋಗ ಆ ಕಡೆ. Prepared.